ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರಿಗೆ ಜಯವಾಗಲಿ. ನಾರಾಯಣಗೌಡರಿಗೆ ಜಯವಾಗಲಿ. ಇವತ್ತಿನ ಲಾಗ್ ಏನಂದ್ರೆ ಮೊನ್ನೆ ನಾ ಏನು ಹುಣಗುಂದಕ್ಕೆ ಹೋಗಿದ್ದಲ್ಲ. ಹುಣಗುಂದಕ್ಕೆ ಹೋದಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಕಡೆಯಿಂದ ಒಂದು ಏನೋ ಸ್ಟ್ರೈಕ್ ಆಗತ್ತಲ್ಲ. ಆ ಸ್ಟ್ರೈಕ್ದಾಗ ಏನಕ್ಕೈತಿ ಏನಿಲ್ಲ ಅಂತ ನಾ ಹೋಗಿ ಅವ್ರ ಜೊತೆ ಮಾತಾಡಿದ್ದೆ. ಏನಪ್ಪ ಅಂದ ಸ್ಟ್ರೈಕ್ ಅದು ಈಗ ಹುಣಗುಂದಿಂದ ಅಂದ್ರೆ ಹುಣಗುಂದ ಬೋರ್ಡ್ ಹಾಕಲ್ಲ. ಯಾಕೆ ಮೊನ್ನೆ ಮತ್ತು ಹುಣಗುಂದ ಬೋರ್ಡ್ ಹಾಕಲ್ಲ ಅಂದ್ರೆ ಫುಲ್ ಫಾಸ್ಟ್ ಅಂದ್ರೆ ಎಕ್ಸ್ಪ್ರೆಸ್ ಬಸ್ ಇರ್ತಾವಲ್ಲ, ಅದರಲ್ಲಿ ಹುಣಗುಂದ ಬೋರ್ಡ್ ಹಾಕಲ್ಲ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಹಿಂಗೆ ಇಲ್ಕಲ್ಲಿಂದ ಹಿಂಗೆ ಕುಷ್ಟಿಯಿಂದ ಬಸ್ ಬರ್ತಾವಲ್ಲ, ಇಲ್ಕಲ್ಲಿಂದ ಡೈರೆಕ್ಟ್ ಹಿಂಗೆ ಸಗಮ್ ಕ್ರಾಸ್ ಆಲಮಟ್ಟಿ ನಿಡಗುಂದಿ ಹಿಂಗೆ ಸೀದಾ ಡೈರೆಕ್ಟ್ ಹೋಗ್ಬಿಡ್ತಾರ. ನಮ್ಮ ಹುಣಗುಂದೊಳಗೆ ವಾಯ ಬರಲ್ಲ ಬಸ್, ಅದೊಂದು ಪಾಯಿಂಟ್. ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಒಟ್ಟು ಬೋರ್ಡ್ ಹಾಕಲ್ಲ. ನಮ್ಮ ಪ್ರಯಾಣಿಕರಿಗೆ ಇಲ್ಲಿ ಅಡ್ಡಾಡೋಂಥವ್ರಿಗೆ ಭಾಳ ತೊಂದರೆ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಇಲ್ಲಿ ಅನ್ನಗಳೆಲ್ಲ ಸ್ಟ್ರೈಕ್ ಮಾಡಿದ್ರೆ ಏನಂತ ಪ್ರಾಬ್ಲಮ್ ಕೇಳಿದ್ರೆ ನಂಗೆ ಗೊತ್ತಾಗೈತಿ. ಬರ್ರಿ ಇವತ್ತು ಅವತ್ತು ಏನೈತಿ ಇಲ್ಲ ಅಂತ ಅವ್ರಿಗೆ ಹಚ್ಚಿರ ಮಾತಾಡಿ ಒಂದು ಲಾಗ್ ಸ್ಟಾಪ್ ನೋಡ್ರಿ. ಬರ್ರಿ ನೋಡ್ರಿ ಲಾಗ್ ಒಳಗೆ ಬರಲ್ಲ ಹೆಂಗೆ ಎಲ್ಲಿ ಯಾವ್ರ ಎಲ್ಲಿ ಹಾಂ ಹೌದಾ. ಈಗ ಮೇನ್ ರೋಡ್ ಬಸ್ ಹಂಗ ಸೀದಾ ಹೋಗ್ಬಿಡ್ತಾವ. ಹೌದೌದು, ಡೈರೆಕ್ಟ್ ಬರೀ ಇಲ್ಕಲ್ಲು ಆ ಕಡೆ ಇರ್ತಾವ ಜಾಸ್ತಿ ಇರಂಗಿಲ್ಲ. ಹಾಂ ಕರೆಕ್ಟ್ ಅಲ್ಲಿ ಸಾಂಗ್ ಕ್ರಾಸ್ ಆಲ್ಮಟ್ಟಿ ನೆಡಗುಂದಿ ಸ್ಟಾಪ್ ಮಾಡ್ತಾ ಹೋಗ್ಬಿಡ್ತಾರೆ. ಕರೆಕ್ಟ್ ಹುಣಗುಂದ ಸ್ಟಾಪ್ ಮಾಡೋದಿಲ್ಲ ಬಸ್. ಒಟ್ಟು ತೊಂದರೆ ಐತಿ ಕರೆಕ್ಟ್ ಭಾಳ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಅನ್ಯಾಯ ಅನ್ಯಾಯ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರಿಗೆ ಜಯವಾಗಲಿ. ನಾರಾಯಣಗೌಡರಿಗೆ ಜಯವಾಗಲಿ. ನಾರಾಯಣಗೌಡರು ಗುಡುಗಿದರೆ, ನಾರಾಯಣಗೌಡರು ಗುಡುಗಿದರೆ ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ನ್ಯಾಯಕ್ಕಾಗಿ ಹೋರಾಟ. ಹಲೋ ಸರ್ ಅಯ್ಯಯ್ಯೋ